ಸರ್ ಹೇಳಿ, ಇವತ್ತು ಟೈಟಲ್ ಲಾಂಚ್ ಮಾಡಿದ್ದೀರಾ? ಹಾಂ ಸರ್. ಸಿನಿಮಾ ಬಗ್ಗೆ ಹೇಳಿ ಸರ್. ಸರ್, ಇಂದಿರಾ ಅನ್ನೋದು ಒಂದು ಫೀಮೇಲ್ ಓರಿಯೆಂಟೆಡ್ ಮೂವಿ ಮೇಲೆ ಒಂದು ಕತೆ ಮಾಡಿದ್ದೀವಿ. ಸೊ ಅದು ಜನರೇಷನ್ ಝೆಡ್ ಅಂತಂದರೆ ಒಂದು ಕಮ್ಯುನಿಟಿ ಇದೆ, ಒಂದು 13ಇಂದ 28 ಇಯರ್ಸ್ ಅವ್ರ ಮೇಲೆ ಒಂದು ಕ್ಯಾರೆಕ್ಟರ್, ಒಂದು ಫೀಮೇಲ್ ಕ್ಯಾರೆಕ್ಟರ್ನ ಇಟ್ಕೊಂಡು ಒಂದು ಕತೆ ಮಾಡಿದ್ದೀವಿ. ಅದು ಒಂದು ಸಾಮಾಜಿಕ ಕಾಮಿಡಿ ಮತ್ತು ಮೆಸೇಜ್ ಓರಿಯೆಂಟೆಡ್, ಇದನ್ನೆಲ್ಲ ಒಂದು ಇಟ್ಕೊಂಡು ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಥರ ಒಂದು ಚಿತ್ರ ಮಾಡಬೇಕು ಅಂತೇಳಿ ಇವತ್ತೊಂದು ಟೈಟಲ್ ಪೋಸ್ಟನ್ನು ಲಾಂಚ್ ಮಾಡಿದ್ವಿ ಸರ್. ಓಕೆ ಸರ್, ಇದೇನು ಕಾಲ್ಪನಿಕ ಕತೆ ಆಗಿರುತ್ತಾ ಹೇಗೆ? ಇಲ್ಲ ಸರ್, ಇದು ಕಾಲ್ಪನಿಕ ಅನ್ನೋದಕ್ಕಿಂತ ಈಗ ದಿನನಿತ್ಯದಲ್ಲಿ ಏನು ನಡೀತಾ ಇದೆ ಜನ್ರೇಷನಲ್ಲಿ ಅನ್ನೋದನ್ನು ಕೆಲವು ಪಾಯಿಂಟ್ಸ್ನ ಇಟ್ಕೊಂಡು ಆ ಪಾಯಿಂಟ್ಸ್ ಮೇಲೆ ಒಂದು ಕತೆ ಮಾಡಿದ್ದೀವಿ. ಅದು ಎಲ್ಲೂ ಆಡಿಯನ್ಸ್ಗೆ ಬೋರ್ ಆಗಬಾರ್ದು ಅನ್ನೋ ಥರ ಒಂದು ಕಡೆ, ಇನ್ನೊಂದು ಕಡೆ ಜನ್ರೇಷನ್ ಎಷ್ಟು ಸ್ಪೀಡ್ ಇದೆ ಅನ್ನೋದು ಒಂದು ಕಡೆ, ಇನ್ನೊಂದು ಕಡೆ ಎಲ್ಲೋ ಒಂದು ಕಡೆ ಮೆಸೇಜ್ ಕೊಡೋಂಥ ಒಂದು ಪ್ರಯತ್ನನ ಮಾಡ್ತಾ ಇದ್ದೀವಿ ಸರ್. ಈಗ ಜೆನ್ಸಿ ಬಂದ್ಬಿಟ್ಟು ನೇಪಾಳದಲ್ಲಿ, ಬಾಂಗ್ಲಾದಲ್ಲಿ ರೀಸೆಂಟಾಗಿ ಇರಾನೆಲ್ಲ ಇಶ್ಯೂ ಆಗ್ತಿದೆ. ಈ ಕಾನ್ಸೆಪ್ಟ್ ಇಟ್ಕೊಂಡು ಏನಾದರೂ ಮಾಡ್ತಿದ್ದೀರಾ ಸರ್? ಅಫ್ಕೋರ್ಸ್ ಜೆನ್ಜಿ ಅಂತಂದಾಗ ಅದು ನೇಪಾಳ ಇರ್ಬೋದು, ಇಂಡಿಯಾ ಇರ್ಬೋದು, ಎಲ್ಲದೂ ಬಿಲಾಂಗ್ ಆಗುತ್ತೆ. ಸೊ ಅಲ್ಲಿರೋ ಜೆನ್ಜಿ ಯಾವ ಥರ ಬಿಹೇವ್ ಮಾಡ್ತಾರೆ, ಇಲ್ಲಿರೋ ಜೆನ್ಜಿ ಯಾವ ಥರ ಬಿಹೇವ್ ಮಾಡ್ತಾರೆ ಅನ್ನೋದು ಮ್ಯಾಟ್ರ್ ಆಗುತ್ತೆ. ಸೊ ಇದು ನಾವು ಕಂಪ್ಲೀಟಾಗಿ ಬೆಂಗಳೂರು ಕಾನ್ಸೆಪ್ಟ್ ಇಟ್ಕೊಂಡು ಮಾಡ್ತಾ ಇದ್ದೀವಿ ಸರ್. ಬೆಂಗಳೂರಲ್ಲಿ ಈಗಿನ ಜನ್ರೇಷನ್ ಯಾವ ಥರ ಇದೆ, ಇಲ್ಲಿರೋ ಜನ್ರೇಷನ್ ಜಿ ಯಾವ ಥರ ಇದೆ, ಸೊ ಅದು ಕೂಡ ಎಲ್ಲೋ ಒಂದು ಕೆಲವು ಪಾಯಿಂಟ್ಸ್ ನಾವು ಇದರಲ್ಲಿ ತೋರಿಸೋಂಥ ಒಂದು ಪ್ರಯತ್ನ ಮಾಡ್ಬೋದು ಸರ್. ಒಳ್ಳೆ ವಿಚಾರಗಳನ್ನ. ಲೈವ್ ಟಚ್ ಏನಾದರೂ ಇದೆಯಾ? ಇಲ್ಲ ಸರ್, ಲೈವ್ ಟಚ್ ಅದು ತೊಗೊಳಕ್ಕೆ ಹೋಗ್ತಿಲ್ಲ. ಯಾಕಂದರೆ ಅದೇನೇ ತೊಗೊಳಕ್ಕೆ ಹೋದ್ರೂ ಅದು ಸಮಸ್ಯೆಗಳು ಇದಾಗುತ್ತೆ. ಸೊ ಹಾಗಾಗಿ ಇದು ನಾವು ನಮ್ಮದೇ ಓನ್ ಕ್ರಿಯೇಟಿವಿಟಿಲಿ ನಾವು ಮಾಡ್ತಾ ಇದ್ದೀವಿ. ಆಮೇಲೆ ಫುಲ್ ಆರ್ಟಿಸ್ಟ್ ಇದ್ದಾರೆ, ಇಲ್ಲ ಗ್ರಾಫಿಕ್ ಮಿಕ್ಸ್ ಇದೆಯಾ ಸರ್? ಗ್ರಾಫಿಕ್ಸು ಇದೆ, ಆರ್ಟಿಸ್ಟ್ 100% ಆರ್ಟಿಸ್ಟ್ಗಳಿರ್ತಾರೆ. ಸೊ ಫೀಮೇಲ್ ಓರಿಯೆಂಟೆಡ್ ಇರೋದ್ರಿಂದ ಇವರು ಕೂಡ ಮೇಲ್ ಡಾಮಿನೇಟಿಂಗ್ ಕ್ಯಾರೆಕ್ಟರ್ಸ್ ಮಾಡ್ತಾ ಇದ್ದಾರೆ. ಸೊ ಫೀಮೇಲ್ ಓರಿಯೆಂಟೆಡ್ ಇರೋದ್ರಿಂದ ನಾವು ಸ್ವಲ್ಪ ಟೈಮ್ ತೊಗೊಂಡು ನೀಟಾಗಿ ಅದನ್ನು ಮಾಡ್ತಾ ಇದ್ದೀವಿ ಸರ್. ಯಾರ್ಯಾರು ಇರ್ತಾರೆ ಸರ್ ತಾರಾ ಬಳಗ ಅಂದರೆ? ಸರ್, ತಾರಾ ಬಳಗದಲ್ಲಿ ನಾವು ಮೇಯ್ನ್ ಕನ್ನಡ ಇಂಡಸ್ಟ್ರಿಯಿಂದನೇ ಇದು ಮಾಡ್ಕೋತಾ ಇದ್ದೀವಿ. ಯಾಕಂದರೆ ನಮ್ದು ಇನ್ನೂ ಡೇಟ್ ಅವರು ಸೈನ್ ಮಾಡಿಲ್ದಾರ ಕಾರಣ ನಾವು ಅದು ರಿವೀಲ್ ಮಾಡೋಕ್ಕಾಗ್ತಾ ಇಲ್ಲ. ಸೊ ಇನ್ನೊಂದು 1 or 2 months ಮುಹೂರ್ತಕ್ಕೆ ನಾವು ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಸೊ ಆ ಟೈಮಲ್ಲಿ ಪ್ರತಿಯೊಂದನ್ನು ಎಲ್ಲೆಲ್ಲಿ ಶೂಟ್ ಇರುತ್ತೆ ಸರ್? ಸರ್, ಚಿತ್ರ ಬಂದು ಕಂಪ್ಲೀಟಾಗಿ ಬ್ಯಾಂಗ್ಳೂರು ಬೇಸ್ ಮೇಲೆ. ಸಾಂಗ್ಸ್ ವಿಚಾರ ಬಂದಾಗ ಎಲ್ಲಾದರೂ ಅಕ್ಕಪಕ್ಕದಲ್ಲಿ ಮಾಡೋಂಥ ಇರುತ್ತೆ, ಆದರೆ ಕಂಟೆಂಟ್ ಬಂದು ಕಂಪ್ಲೀಟ್ ಬ್ಯಾಂಗ್ಳೂರ್ ಎನ್ವಿರಾನ್ಮೆಂಟ್ ಮೇಲೆ ಇದೆ. ಸೊ ಇಲ್ಲಿ ನಿಜವಾದ ಬ್ಯಾಂಗ್ಳೂರು ಹೆಂಗಿದೆ ಅದ್ರ ಮೇಲೆ ಫೋಕಸ್ ಮಾಡಿದ್ದೀವಿ. ಬ್ಯಾಂಗ್ಳೂರು ಯಾವುದೇ ಫಾರಿನ್ ಕಂಟ್ರಿಗಿನ್ನ ಕಮ್ಮಿ ಇಲ್ಲ ಅನ್ನೋದನ್ನು ತೋರಿಸ್ಬೇಕು ಅನ್ನೋದನ್ನು ಒಂದು ಮೈಂಡಲ್ಲಿ ಇಟ್ಕೊಂಡು ಮಾಡ್ತಾ ಇದ್ದೀವಿ ಸರ್. ಸರ್, ಈಗ ಹೊಸಬ್ರು ಚಿತ್ರ ಅಂದಾಗ ಆ್ಯಕ್ಚುಲಿ ಥಿಯೇಟ್ರು ಸಿಗೋದು ಕಷ್ಟ. ಅದಕ್ಕೆ ಅಂಥ ಟೈಮಲ್ಲಿ ಎಷ್ಟು ಜನ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳು ಸಪೋರ್ಟ್ ಇದೆ ನಿಮ್ಮ ಫಿಲ್ಮ್ಗೆ? ಆ ಥರ ಆರ್ಟಿಸ್ಟ್ಗಳು ಸಪೋರ್ಟ್ ಇದೆಯಾ ಸರ್? ಅಫ್ಕೋರ್ಸ್ ಸರ್, ಈಗ ವಾಣಿಜ್ಯ ಮಂಡಳಿಯಿಂದ ಇವತ್ತೆಲ್ಲ ಬಂದು ನಮಗೆ ಪ್ರೋತ್ಸಾಹ ಮಾಡಿದ್ರು. ಆಲ್ಮೋಸ್ಟ್ ನಾವು ಕೂಡ ಅದನ್ನು ನೆಗ್ಲೆಕ್ಟ್ ಮಾಡಿದಿರ ಯಾರನ್ನಾದರೂ ಅಪ್ರೋಚ್ ಮಾಡಿ ಅದನ್ನು ಮುಂದೆ ಹೋಗೋಂಥ ಪ್ಲ್ಯಾನನ್ನು ಮಾಡ್ತೀವಿ ಸರ್. ಯಾಕಂದ್ರೆ ಯಾವುದನ್ನು ಕಡೆಗಣಿಸಂಗಿಲ್ಲ. ಒಂದು ಚಿತ್ರ ಅಂದಾಗ ಎಲ್ಲನೂ ನಾವು ತೊಗೋಬೇಕಾಗತ್ತೆ. ಸೊ ಹಂಗಿದ್ದಾಗ 100% ಸಪೋರ್ಟ್ಗೆ ಹೋಗ್ತೀವಿ, ನೋಡಬೇಕು. ಸರ್, ಇದು ಫಸ್ಟ್ ಚಿತ್ರನ ಇಲ್ಲ ಮುಂಚೆ ಏನಾದರೂ ಮಾಡಿದ್ದೀರಾ ಸರ್ ನೀವು? ಸರ್, ಮುಂಚೆ ಅಂದರೆ ರಾವೆನ್ ಅಂತ ಒಂದು ಚಿತ್ರ ನಾವು ನಮ್ಮ ಸ್ನೇಹಿತರು ಮಾಡ್ತಾರೆ. ಅದರಲ್ಲಿ ನಾವೇನು ಮಾಡ್ತೀವಿ ಅಂದರೆ ಕಂಪ್ಲೀಟ್ ಇನ್ವಾಲ್ವ್ಮೆಂಟ್ ಆಗಿ ಏನೇನು ನಡೀತಾ ಇದೆ ಏನಿಲ್ಲ ಅನ್ನೋದು ತಿಳ್ಕೊಂಡು ಅಲ್ಲಿ ಇವರು ಪರಿಚಯ ಆಗುತ್ತೆ. ಇವರು ಇರ್ಬೋದು, ನಮ್ಮ ಲೀಲಾ ಮೋಹನ್ ಸರ್ ಇರ್ಬೋದು, ಅಥವಾ ದೇವಯ್ಯ ಸರ್ ಇರ್ಬೋದು, ಇವರೆಲ್ಲರೂ ಅಲ್ಲಿ ಪರಿಚಯ ಆಗ್ತಾರೆ. ವೇದವ್ರು ಕೂಡ ಅಲ್ಲೇ ಪರಿಚಯ ಆಗ್ತಾರೆ. ವೇದವ್ರದ್ದು ವರ್ಕ್ನ ನಾವು ಭಾಳ ಹತ್ತಿರದಿಂದ ನೋಡಿದಾಗ ನಮ್ಮ ಅವ್ರ ವರ್ಕಲ್ಲಿ ಭಾಳ ಇಂಪ್ರೆಸ್ ಆಗ್ತೀವಿ. ಸೊ ಹಾಗಾಗಿ ಇವರಿಂದ ನಾವು ವರ್ಕ್ ತೆಗಿಬೋದು ಅನ್ನೋದ್ರ ಮೇಲೆ ಇವ್ರ ಜೊತೆ ಚರ್ಚೆ ಮಾಡಿ ಒಂದು ಕಂಟೆಂಟನ್ನು ಮಾತಾಡಿಕೊಂಡು ಸೊ ಒಂದು ಕಥೆನ ಬುಕ್ ಮಾಡ್ಕೊಂಡಿದ್ದೀವಿ ಸರ್. ಓಕೆ ಸರ್, ನೆಕ್ಸ್ಟ್ ಚಿತ್ರದಲ್ಲಿ ನಿಮ್ಮ ಪಾತ್ರ ಏನು ಸರ್? ಪಾತ್ರ ನಿರ್ದೇಶಕನ ಪಾತ್ರ, ಡೈರೆಕ್ಟರ್. ಅಂದರೆ ಎಷ್ಟು ದಿನ ತೊಗೊಂಡ್ರಿ ಸರ್ ಸ್ಕ್ರಿಪ್ಟ್ ರೆಡಿ ಮಾಡೋಕ್ಕೆ? ಈ ಕಾನ್ಸೆಪ್ಟ್ ಹೆಂಗೆ ಬಂತು ನಿಮಗೆ? ಸರ್, ಈಗಿಂದು ಜನ್ರೇಷನ್ಸ್ ಹೇಗಿದೆ ಆಚೆ ಕಡೆ, ಈಗ ಕೋರ್ ಬೆಂಗಳೂರಲ್ಲಿ ಇವಾಗ ಬೆಂಗಳೂರಿಂದ ಆಚೆ ಹೋದರೆ ನಿಮಗೆ ಅಷ್ಟು ಜನ್ಜಿ, ಸಿಟಿ ಒಳಗಡೆ ಹೇಗಿದ್ದಾರೆ ಜನ, ಆಚೆ ಕಡೆ ಹೇಗಿದ್ದಾರೆ ಜನ, ಮೇಯ್ನಾಗಿ ಫಿಮೇಲ್ ಓರಿಯೆಂಟೆಡ್ ಆಗಿರೋದ್ರಿಂದ ಸಿನಿಮಾ. ಇಲ್ಲಿ ಕೋರ್ ಬೆಂಗಳೂರು ಸಿನಿಮಾ ನೀವು ನೋಡಿರ್ತೀರ, MG ರೋಡ್ ಆಗಿರ್ಬೋದು, ಬ್ರಿಗೇಡ್ ರೋಡ್ ಆಗಿರ್ಬೋದು, ನೀವು ನೋಡಿದ್ರೆ ನೀವು ನ್ಯೂ ಇಯರ್ ಎಲ್ಲ ಹೆಂಗಿರುತ್ತೆ, ಓಕೆನಾ? ಬಟ್ ಆಚೆ ಕಡೆ ನೀವು ನೋಡಿ, ಬೆಂಗಳೂರಿಂದ ಆಚೆ ಕಡೆ ನೋಡಿ ಫಿಮೇಲ್ಸ್ ಹೇಗಿರ್ತಾರೆ ಅಂತ ಅಂದ್ಬಿಟ್ಟು, ಅದು ಏನು ಅವರು ಆ ಏಜ್ ಗ್ಯಾಪ್ಸು, ನಿಮಗೆ ಜನ್ರೇಷನ್ ಹೇಗೆ ಚೇಂಜ್ ಆಗಿದೆ ಅಂತ ಅಂದ್ಬಿಟ್ಟು ಈ ಸಿನಿಮಾ ಥ್ರೂ ಒಂದು ಮೆಸೇಜ್ ಕೊಡ್ಬೋದು ಅಂತ ಅನ್ಕೊಂಡಿದ್ದೀನಿ ಸರ್. ಸಿನಿಮಾ ಫೀಮೇಲ್ ಓರಿಯೆಂಟೆಡ್ ಅನ್ನೋದ್ರಿಂದ ಫೀಮೇಲ್ ಕ್ಯಾರೆಕ್ಟರ್ ರಗಡ್ ಆಗಿರುತ್ತೆ, ಲೈಕ್ ಸಾಫ್ಟ್ ನೇಚರ್? ಅದು ನೀವು ಸಿನಿಮಾನಲ್ಲಿ ನೋಡಿ, ಅದು ಬೇರೆ ಥರನೇ ಇರುತ್ತೆ. ನೀವು ಜೆನ್ಸಿ ಹುಡುಗಿರು ನೀವು ನೋಡಿರ್ತೀರಲ್ಲ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ಕ್ಯಾರೆಕ್ಟರ್, ಅದು ನೀವು ಸಿನಿಮಾನಲ್ಲಿ ಇದು ನೋಡಿ ಸರ್. ಆ್ಯಕ್ಚುಲಿ ಇದು ಒಂದು ಕೇಳಿಸುತ್ತಲ್ಲ ಸರ್, ಇದು ಫೀಮೇಲ್ ಓರಿಯೆಂಟೆಡ್ ಅನ್ನೋದು ತುಂಬ ಇಂಪಾರ್ಟೆಂಟು. ಅದು ಒಂದು ಲೇಡಿ ಮೇಲೇ ಕತೆ ಹೋಗುತ್ತೆ. ಆದರೆ ಒಂದು ಫಿಯರ್ಲೆಸ್, ಒಂದು ಭಯ ಇಲ್ದಿರೋ ಹುಡುಗಿ ಹೊರಗೆ ಬಂದಾಗ
ಅವಳು ಯಾವ ರೀತಿ ಬಿಹೇವ್ ಮಾಡ್ತಾಳೆ, ಏನು ಬೇಕಾದ್ರೂ ಮಾಡ್ತಾಳೆ ಅನ್ನೋದ್ರ ಮೇಲೆ ಇಷ್ಟೇ ಕತೆ ಮೇಲೆ ನಾವು ಒಂದು ಲೈನಲ್ಲಿ ಹೇಳ್ಬೋದು ಸರ್. ಸರ್ ರೀಸೆಂಟಾಗಿ ಕೇರಳದಲ್ಲಿ ಒಂದು ಇನ್ಸಿಡೆಂಟ್ ಆಗಿತ್ತು, ಒಂದು ವಿಡಿಯೋ ವೈರಲ್ ಆಗಿ ಸೂಸೈಡ್ ಮಾಡ್ಕೊಂಡಿದ್ದಾರೆ. ಸೊ ಆ ಥರ ಏನಾದರೂ ಇಲ್ಲ ಸರ್, ರಿಯಲ್ ಇನ್ಸಿಡೆಂಟ್ ಯಾವುದಕ್ಕೂ ಸಿನಿಮಾ ಇದು ಟ್ರೂ ಬೇಸ್ ಮೇಲೆ ಯಾವುದು ಹೋಗ್ತಾ True ಇಲ್ಲ. base ಮೇಲೆ ಯಾವ್ದು? ಆದರೆ ಇಲ್ಲಿ ಏನು ನಡೀತಾ ಇದೆ ಆ ವಿಚಾರಗಳನ್ನ ಮೈಂಡಲ್ಲಿ ಇಟ್ಕೊಂಡು ಒಂದು ಹುಡುಗಿ ಮೇಲೆ ಒಂದು ಕ್ಯಾರೆಕ್ಟರ್ನ ಬಿಲ್ಡ್ ಮಾಡಿಕೊಂಡು ನಾವು ಹೋಗಿದ್ದೀವಿ ಸರ್. ಅದು ಒಂದು ಫಿಯರ್ಲೆಸ್ ಹುಡುಗಿ ಬಂದರೆ ಹೆಂಗೆ ಬರ್ತಾಳೆ ಅನ್ನೋದನ್ನು ಕಂಟೆಂಟ್ ಮಾಡಿದ್ದೀವಿ ಸಾಂಗ್ ಇದೆಯಾ ಸರ್? ಎಷ್ಟು ಸಾಂಗ್ ಇದೆ ಸರ್? ಒಂದು 3 ಸಾಂಗ್ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ, 3 ಸಾಂಗ್ಸ್. ಆ್ಯಕ್ಷನ್ಸ್ ಏನಾದ್ರು ಪ್ಲ್ಯಾನ್ ಮಾಡಿದ್ದೀರಾ? 2 ಆ್ಯಕ್ಷನ್ಸ್ ಇರುತ್ತೆ ಸರ್. ಆ್ಯಕ್ಷನ್ಸ್ ಮ್ಯೂಸಿಕ್ ಎಲ್ಲ ಅದೇ ಸರ್, ಅದು ಒಂದು ಸ್ವಲ್ಪ ಅಗ್ರಿಮೆಂಟ್ಸ್ ಒಂದು ಸ್ವಲ್ಪ ಸೈನ್ ಆಗೋದಿದೆ, ಅದಾಗಿದ್ದಾದ್ಮೇಲೆ ಎಲ್ಲ ರಿವೀಲ್ ಮಾಡ್ತೀವಿ. ಮಾಡಬೇಕು ಅಂತ ನೀವು ಅನ್ಕೊಂಡಿದ್ದೀವಿ? ಇಲ್ಲ ಸರ್, ಈಗ ಏನಂದರೆ ಈಗ ನಾವು ಎಲ್ಲರ ಹತ್ರನೂ ಹೋಗಿರ್ತೀವಿ, ಅವ್ರ ಹೆಸರುಗಳೆಲ್ಲ ಹೇಳೋಕ್ಕಾಗಲ್ಲ. ಬಟ್ ನಿಮ್ಮ ಮೈಂಡಲ್ಲಿ ಒಂದಿರುತ್ತಲ್ಲ, ಇವ್ರ ಹತ್ರ ಮಾಡಿಸ್ಬೇಕು. ಇಲ್ಲ, ನಾನು ಯಾಕಂದರೆ ಹೊಸಬ್ರು ನಾವು ಹುಡುಕಿದ್ದೀವಿ ಸರ್. ಯಾಕಂದರೆ ಈಗ ರೀಸೆಂಟಾಗಿ ನಾವು ಒಂದು ಸಾಂಗ್ ಮಾಡಿದ್ವಿ, ಆಲ್ಬಮ್ ಸಾಂಗ್ ಮಾಡಿದ್ವಿ. ಅದರಲ್ಲೂ ಮ್ಯಾಡ್ಡಿ ಅಂತ ನ್ಯೂಲಿ ಕಮರ್ ಅವರು ಹೊಸ್ದಾಗಿ ಬಂದಿರೋಂಥವ್ರು ಒಳ್ಳೆ ಔಟ್ಪುಟ್ ಕೊಟ್ಟರು ಸರ್ ನಮಗೆ. ಅವ್ರು ಕೊಟ್ಟಿದ್ದ ವರ್ಕಲ್ಲೂ ಭಾಳ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು. ನಮ್ಗೆ ಏನು ಅನ್ಕೊತಾ ಇದ್ದೀವಿ ಅಂದರೆ, ನಮ್ಗೆ ಯಾರೇ ಸಿಕ್ಕಿದ್ರು ನಮ್ಗೆ ಯಾವ ಥರ ಬೇಕು ಔಟ್ಪುಟ್ ಆ ಥರ ಕೊಡೋರು ನಮ್ಗೆ ಯಾರು ಮ್ಯಾಚ್ ಆಗ್ತಾರೆ ಅಂಥವ್ರನ್ನೇ ಹುಡುಕ್ತಾ ಇದ್ದೀವಿ ಸರ್. ಇಲ್ಲಿ ಎಕ್ಸ್ಪೀರಿಯೆನ್ಸು ಮತ್ತು ನ್ಯೂ ಕಮರ್ ಅನ್ನೋದಕ್ಕಿಂತ ನಾವೊಂದು ಔಟ್ಪುಟ್ ನೋಡ್ತಾ ಇದ್ದೀವಿ. ಅದು ನಮಗೆ ಈಗ ಏನಾಗುತ್ತೆ ಸರ್, ಈಗ ಅವರು ಕೆಲವರು ಸೀನಿಯರ್ಸ್ ಇರ್ತಾರೆ, ನಾವು ಭಾಳ ಜೂನಿಯರ್ಸ್ ಇರ್ತೀವಿ. ನಮ್ಮ ಮಾತು ಅವ್ರಿಗೆ ಹೋಗದೇ ಇರ್ಬೋದು, ಇಲ್ಲ ಅವ್ರ ಮಾತೆ ನಮ್ಗೆ ಹೋಗದೇ ಇರ್ಬೋದು. ನಮಗೆ ಕತೆಗೆ ಹೆಂಗೆ ತೂಕೊಂಡು ಹೋಗುತ್ತೆ ಅನ್ನೋದು ನೋಡಿ. ಈಗ ಒಂದು ಇದು ಒಬ್ಬರು ನಾರ್ಮಲ್ ಮ್ಯೂಸಿಕ್ ಡೈರೆಕ್ಟರ್ನ ಇಟ್ಕೊಂಡು ಈ ಮ್ಯೂಸಿಕ್ ಔಟ್ಪುಟ್ ತೆಗ್ದಿದ್ದೀವಿ ನಾವು. ಸೊ ಅದೇ ರೀತಿಲಿ ನಾವು ಇದುವರೆಗೂ ನಾವು ಇಂಥವರೇ ಬೇಕು ಅಂಥವರೇ ಬೇಕು ಅಂತಲ್ಲ, ನಮ್ಮ ಕಂಟೆಂಟ್ಗೆ ಯಾರು ಸೆಟ್ ಆಗ್ತಾರೆ ಅದ್ರ ಮೇಲೆ ಹೋಗ್ತೀವಿ ಸರ್. ಸರ್ ಲವ್ ಸ್ಟೋರಿ ಏನಾದ್ರು ಎಕ್ಸ್ಪೆಕ್ಟ್ ಮಾಡ್ಬೋದು ಇದರಲ್ಲಿ? ಸರ್ ಎಲ್ಲ ಮಿಕ್ಸ್ಚರ್ ಎಲ್ಲ ಇರುತ್ತೆ ಸಿನಿಮಾ. ಏನಾಗುತ್ತೆ ಎಲ್ಲ ಎವ್ರಿಥಿಂಗ್ ಕರ್ತವ್ಯ ಅದೇ. ಕಂಪ್ಲೀಟ್ ಪಿಕ್ಚರ್ ಸರ್. ನಾನು ಹೇಳ್ಬೋದು ಎಂಟರ್ಟೈನ್ಮೆಂಟ್ ಸರ್, ಪ್ಯೂರ್ ಸರ್ ಎಂಟರ್ಟೈನ್ಮೆಂಟ್. ಈಗ ಏನಿದೆ ಜಂಜಿ ಅಂದ ತಕ್ಷಣ ಲವ್ಗೆ ಕನೆಕ್ಟ್ ಮಾಡ್ತಾ ಇದ್ದಾರೆ ಜಾಸ್ತಿ. ಸರ್ ಇನ್ನೊಂದು ನಿಮ್ಗೆ ಲವ್ಗಿಂತ ಒಂದು ಸ್ಟೆಪ್ ಜಾಸ್ತಿ ಇರುತ್ತೆ ಸರ್, ಅಷ್ಟೇ. ಸಿನಿಮಾ ಲವ್ ಅನ್ನೋ ಕಾನ್ಸೆಪ್ಟೇ ಕಮ್ಮಿ ಇರುತ್ತೆ ಸರ್, ಇಲ್ಲಿ ಮೆಚುರಿಟಿ ಜಾಸ್ತಿ ಇರುತ್ತೆ. ಸೊ ಆ ಥರ ಜಂಜಿ ಹುಡುಗಿರು ನಾಟ್ ಲೈಕ್ ಸರ್, ಜಂಜಿ ಹುಡುಗಿರು ಅನ್ನೋದು ಬರೋದಿಲ್ಲ. ಒಂದು ಪರ್ಟಿಕ್ಯುಲರ್ ಹುಡುಗಿ ಮೇಲೆ ನಾನು ಜಂಜಿಲ್ ಇರೋರೆಲ್ಲ ಹೆಂಗೆ ಇರ್ತಾರೆ ಅಂತಲ್ಲ. ಸೊ ಜಂಜಿನಲ್ಲಿರೋ ಒಂದು ಕ್ಯಾಟಗರಿ, ಒಂದು ಗರ್ಲ್ ಹೆಂಗಿರ್ತಾಳೆ ಅನ್ನೋದ್ರ ಮೇಲೆ ಕತೆ ಸರ್. ಜಂಜಿಲ್ ಇರೋರೆಲ್ಲ ಹಿಂಗೆ ಇರ್ತಾರೆ. ಕ್ಯಾರೆಕ್ಟರ್ಗೆ ಆಗ್ಲೇ ಹಳಬ್ರು ಹೀರೋಯಿನ್ ತಗೊಂತಿದ್ರೆ ಇಲ್ಲ ಹೊಸಬ್ರು ನೋಡ್ತಾ ಇರೋ ಸರ್? ಏನಂದ್ರೆ ಈಗ ನಾವು ಇಲ್ಲಿ ಪರ್ಟಿಕ್ಯುಲರ್ ಆಗಿ ಅದನ್ನ ಪ್ರೆಸ್ ಮಾಡ್ತಾ ಇದೀವಿ ಜಂಜಿ ಅಂತ. ನಮ್ಗೆ ನೆಕ್ಸ್ಟ್ ಕ್ವಶನ್ ಬರೋದೇ ನೀವು ಸೆಲೆಕ್ಟ್ ಮಾಡಿರೋ ಹೀರೋಯಿನ್ ಏಜ್ ಎಷ್ಟು ಅಂತ ಬರ್ತದೆ. ಸೊ ಆದಾಗ ನಾವು ಕತೆಗೆ ಮ್ಯಾಚ್ ಆಗೋ ಥರ ಆರ್ಟಿಸ್ಟ್ನ ಹುಡುಕ್ತಾ ಇದೀವಿ ಸರ್. ಎಕ್ಸ್ಪೀರಿಯನ್ಸ್ಡ್ ಇದ್ರೆ ಒಳ್ಳೇದು, ಯಾಕಂದ್ರೆ ಇದು ತುಂಬ ಒಂಥರ ಆ್ಯಟಿಟ್ಯೂಡ್ ಇರೋಂಥದ್ದು, ಸ್ಟೈಲಿಶ್ ಇರೋಂಥದ್ದು, ಎಕ್ಸ್ಪ್ರೆಷನ್ಸ್ ಭಾಳ ಇಂಪಾರ್ಟೆಂಟು. ಸೊ ಹಾಗಾಗಿ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇದ್ರೆ ಒಳ್ಳೇದು. ಹೊಸಬ್ರಲ್ಲೇ ಅದು ಕಾಣಿಸಿದ್ರೆ ಡೆಫಿನೆಟಾಗಿ ಅವ್ರನ್ನೂ ತೊಗೋತೀವಿ ಸರ್. ಪೋಸ್ಟ್ ಡಿಸೈನ್ ನೋಡಿದ್ರೆ ಜಾಸ್ತಿ ಸೋಷಿಯಲ್ ಮೀಡಿಯಾ ಫೋನ್ ಎಸ್ ಅದ್ರ ಮೇಲೆ ಇದೆ. ಹೌದು ಸರ್, ಸರ್. ಜೆನ್ಜಿ ಅಂತಂದ್ರೆ ಓಡ್ತಿರೋದು ಅಲ್ಲ, ಎಲ್ಲವೂ ಸರ್. ಈಗ ಆ ಟೈಪ್ ಏನಾರ ಇಲ್ಲ ಸರ್. ಆ್ಯಪ್ಸು ಎಷ್ಟು ಸ್ಪೀಡ್ ಇದೆ, ಆ್ಯಪ್ಸು ಎಷ್ಟು ಬೇಗ ಜನಕ್ಕೆ ರೀಚ್ ಆಗುತ್ತೆ ಅನ್ನೋದ್ರ ಮೇಲೆ ಸುಮ್ಮನೆ ಅದೊಂದು ಸ್ಮಾಲ್ ಕಂಟೆಂಟ್ ಸರ್. ಮೆಸೇಜ್ ಏನಾದ್ರು ಇದೆಯಾ ಸರ್ ಇದರಲ್ಲಿ? 100% ಇದೆ ಸರ್, 100%. ಸರ್ ಜೊತೆಗೆ ಸರ್ ಈಗ ಲೈಕ್ ಉಡ್ತಾ ಪಂಜಾಬ್ ರಿಲೇಟೆಡ್ ಅಂದ್ರೆ ಆ ಥರ ಕಾನ್ಸೆಪ್ಟ್ ಇಲ್ಲಿ ಆ್ಯಡ್ ಆಗುತ್ತೆ, ಅದು ಪಾಯಿಂಟ್ ಬರುತ್ತಾ ಸರ್? ಇದು ಬಂದ್ಬಿಟ್ಟು ನಿಮಗೆ ಏನ್ ಹೇಳಿದ್ರು ರಿವೀಲ್ ಆಗ್ಬಿಡುತ್ತೆ ಸರ್. ನಮ್ಗೆ ಅದು ಕಂಟೆಂಟ್ ಅಂದ್ರೆ ಆಕ್ಚುಲಿ ಡ್ರಗ್ಸ್ ರಿಲೇಟೆಡ್ ಆಕ್ಚುಲಿ ಬೆಂಗಳೂರು ಆಲ್ರೆಡಿ ಒಂದು ಲೆವೆಲ್ ಇದೆ, ಮಂಗಳೂರು ಹಂಗೆ ಇದೆ ಅಂದ್ರೆ ಆಲ್ರೆಡಿ ಸರ್ ನಡೀತಿದೆ. ಇಲ್ಲಿ ನೋಡಿ, ಆ ಕಾನ್ಸೆಪ್ಟ್ ಬರುತ್ತಾ ಅದಲ್ಲಿ? ಎವ್ರಿಥಿಂಗ್ ವಿಲ್ ಬಿ ಇನ್ಕ್ಲೂಡೆಡ್ ಸರ್. ಏನಕ್ಕೆ ಅಂತಂದ್ರೆ ಯಾವ ತರ ಇದೆ, ಯಾವ ತರ ಇರಬೇಕು ಅನ್ನೋದು ಸಿನಿಮಾ. ಆದ್ರೆ ಎಲ್ಲವೂ ಸರ್, ಎಲ್ಲೂ ಫನ್ ಬೇಸ್ ಆಗಿ ಹೋಗುತ್ತೆ, ಅವ್ರು ಸೀರಿಯಸ್ ಇಲ್ಲ, ಎಂಟರ್ಟೈನ್ಮೆಂಟ್ ತರನೇ ಹೋಗುತ್ತೆ. ಅಂದ್ರೆ ಜಂಜಿಗೆ ಬೇಕಾದಂತ ಮಸಾಲೆ ಸಿಗೋದು ಎಲ್ಲ ಇದೆ ಸರ್. ನೆಕ್ಸ್ಟ್ ಓಕೆ ಸರ್, ನೆಕ್ಸ್ಟ್ ಶಿಫ್ಟ್ ಆಗ್ಬಿಡಿ ಸರ್. ಮಾತಾಡ್ತಾ ಇದ್ದೀರಲ್ಲ, ರೆಕಾರ್ಡ್ ಮಾಡೋದು? ಹೌದು. ಒಂದು ನಿಮಿಷ ಹೇಳಿ ಸರ್. ಸರ್ ಈಗ ಏನಂದರೆ ಕಿರಣ್ ಅವರು ನಮಗೆ ಆಲ್ಮೋಸ್ಟ್ ಒಂದು 3-4 ವರ್ಷದಿಂದ ಪರಿಚಯ. ಅದಾದಮೇಲೆ ಈಗ ಸರ್ ನಾವು ಒಂದು ಸಿನಿಮಾ ಮಾಡ್ತಾ ಇದ್ದೀವಿ, ಒಂದು ಲಾಂಚ್ ಗೆ ನೀವು ಬರಲೇಬೇಕು ಅಂತ ಹೇಳಿದ್ರು. ನೀವು ಬಂದ ಮೇಲೆ ಇಲ್ಲಿ ನಮಗೆ ಶಾಕ್ ಕೊಡ್ತಿದ್ದಾರೆ, ಇದರಲ್ಲಿ ನೀವು ಮಾಡಲೇಬೇಕು ಅಂತ. ಇಲ್ಲಿ ತನಕ ನಮ್ಮ ಕ್ಯಾರೆಕ್ಟರ್ ಏನು, ಇಲ್ಲ ನಮ್ಮ ಪಾತ್ರ ಏನು, ಹೇಗಿರುತ್ತೆ ಏನು ಅನ್ನೋದು ನಮಗೂ ಕೂಡ ಹೇಳಿಲ್ಲ. ನಮಗೆ ತುಂಬ ಆಲ್ಮೋಸ್ಟ್ 3-4 ವರ್ಷದಿಂದ ಪರಿಚಯ ಆಗಿರೋದ್ರಿಂದ ಅವರು ನಾವು ಮಾಡಲೇಬೇಕು ಅಂತ. ಆಮೇಲೆ ದೇವಯೋಗನು ಏನು ಹೇಳಿದ್ದಾರೆ ನನಗೆ ಗೊತ್ತಿಲ್ಲ, ಬಟ್ ನನಗಂತೂ ಹಂಗೆ ಹೇಳಿದ್ದಾರೆ.
ಆಮೇಲೆ ವೇದ್ ವಿಷಯಕ್ಕೆ ಬಂದರೆ ವೇದು ಕೂಡ ನನಗೆ 3-4 ವರ್ಷದಿಂದ ಪರಿಚಯ. ಈಸ್ ಅ ವೆರಿ ಹಾರ್ಡ್ ವರ್ಕಿಂಗ್ ಗೈ ಆ್ಯಂಡ್ ಅವ್ರಿಗೆ ಮೊದಲು ಹೀರೋ ಆಗಿ ಮಾಡಬೇಕು ಅಂತ ಇಂಡಸ್ಟ್ರಿಗೆ ಎಷ್ಟೋ ಜನ ಬರ್ತಾ ಇರ್ತಾರೆ, ನಾವು ಎಷ್ಟೋ ಕನಸುಗಳು ಇಟ್ಕೊಂಡು ಬರ್ತಾರೆ, ನಾನು ಅದನ್ನು ಮಾಡಬೇಕು ಇದನ್ನು ಮಾಡಬೇಕು ಅಂತೇಳಿ. ಎಲ್ಲರಿಗೂ ಅದು ಸಾಧ್ಯ ಆಗಲ್ಲ. ಸೊ ಆ ಒಂದು ಇದರಲ್ಲಿ ಅವರು ಆ ಸಿನಿಮಾ ಹಠನ್ನು ಬಿಟ್ಟಿಲ್ದಿರ ಡೈರೆಕ್ಷನ್ಗಳು ಮಾಡಿಕೊಂಡು ಕೆಲವು ಮೂವೀಸ್ ಮಾಡಿಕೊಂಡು ಸೊ ಒಂದು ಒಳ್ಳೆ ಹೆಸರು ತಗೊಂಡು ಎಡಿಟರ್ ಆಗಿ ಕೂಡ ಸೊ ಈಗ ನಮಗೆ ಆ ಥರ ಪರಿಚಯ ವೇದ್ ಈಗ ಈ ಮೂವಿ ಡೈರೆಕ್ಟರು. ಸೊ ಹಾಗಾಗಿ ದಿಸ್ ಮೂವಿ ಈಗ ಇವ್ರು ಹೇಳ್ದಂಗೆ ಫಸ್ಟ್ ಜೆನ್ಜಿ ಅಂದ ತಕ್ಷಣನೇ ನಾವು ಜೆನ್ಜಿ ಅಂದ ತಕ್ಷಣ ದೇ ಆರ್ ತುಂಬ ಫಾಸ್ಟ್ ಅದು ಇದು ಅಂತ ಏನಿಲ್ಲ, ದೇ ಆರ್ ವೆರಿ ಎಮೋಷ್ನಲ್ ಅಂತ ಹೇಳ್ತಾರೆ ಗೊತ್ತಾ. ನಮಗಿಂತೂ ಅವರೇ ತುಂಬ ಎಮೋಷ್ನಲ್. ಅದು ಹೇಗೆ ಅಂತಂದರೆ ಜೆನ್ಜಿ ಅಂದ ತಕ್ಷಣ ನಾವು ಏನು ಅನ್ಕೋಬೇಕು ಅಂತಂದರೆ ನಾವೆಲ್ಲ ಏನು ಇಲ್ದಿದ್ದಾಗ ಹುಟ್ಟಿರೋರು, ಏಜ್ ಗೀಜ್ ಗೊತ್ತಾಗ್ಬಿಡುತ್ತೆ, ನಾವು ಜೆನ್ಜಿನೇ, ನಾವು ಜೆನ್ಜಿನೇ, ಮೊಬೈಲಲ್ಲೇ ಹುಟ್ಟಿರೋದು ನಾವು. ಹಿಂಗಂದ್ರೆ 2002-2003 ಆದಮೇಲೆ ಈಗ ಎಲ್ಲ ಮೊಬೈಲ್ಸು ಎಲ್ಲ ಬಂದಿರೋದ್ರಿಂದ ಆಲ್ಮೋಸ್ಟ್ ಈಗ ಬರ್ತಾ ಇರೋ ಕಿಡ್ಸ್ ಎಲ್ಲ ಕೂಡ ಮೊಬೈಲಲ್ಲೇ ಲೈಕ್ ಲೈಫನ್ನ ನೋಡಿಕೊಂಡು ಬರ್ತಾ ಇರೋವಂಥ ಇದು. ಸೊ ಈ ಕಾನ್ಸೆಪ್ಟ್ಸ್ನೆಲ್ಲ ಇಟ್ಕೊಂಡು ಡಿಫ್ರೆಂಟಾಗಿ ಇಲ್ಲಿ ತನಕ ಯಾರು ಏನು ತೋರಿಸಿಲ್ಲ. ಅಂದರೆ ಕಾಮಿಡಿಯಾಗಿ ತೋರಿಸಿದ್ದಾರೆ, ಜೆನ್ಜಿಯಲ್ಲಿ ಹುಡುಗಿರು ಹೇಗಿರ್ತಾರೆ ಹುಡುಗರು ಹೇಗಿರ್ತಾರೆ ಅನ್ನೋದು ತೋರಿಸಿದ್ದಾರೆ. ಬಟ್ ಅದರಿಂದ ಹೇಗೆ ಪರಿಣಾಮ ಆಗುತ್ತೆ ಇಲ್ಲ ಏನು ಒಂದು ಇದಾಗುತ್ತೆ ಅನ್ನೋದು ಮಾಡ್ತಿರೋ ಪ್ರಯತ್ನ ಅದು. ಸೊ ಐ ಥಿಂಕ್ ಇಟ್ ವಿಲ್ ಕಮ್ ಬ್ಯೂಟಿಫುಲ್ಲಿ. ಏನಾದ್ರು ಕ್ವಶನ್ಸ್ ಏನಾದ್ರು ಕೇಳಿದ್ರೆ? ಸರ್ ನೀವು ಡಾಕ್ಟ್ರು ಕೂಡ ಹೌದು. ಹೌದು ಸೊ ಸಿನಿಮಾ ಮತ್ತು ಡಾಕ್ಟ್ರು ಅಂದರೆ ನಿಮ್ಮ ಪ್ರೊಫೆಷನಲ್ ಹೇಗೆ ಬ್ಯಾಲೆನ್ಸ್ ಮಾಡ್ತೀರಾ? ಸರ್ ಅದು ನಾನು ತುಂಬ ಸತಿ ಹೇಳಿದ್ದೀನಿ ಆಲ್ರೆಡಿ. ನನ್ನ ಹೆಸರು ಇನ್ನೊಂದು ಸತಿ ಹೇಳ್ತೀನಿ, ಡಾಕ್ಟರ್ ಲೀಲಾ ಮೋಹನ್ ಅಂತ ಹೇಳಿ. ನಿಮ್ಗೆ ಮೋಸ್ಟ್ಲಿ ಗೊತ್ತಿರತ್ತೆ ಅಂತ ಅನ್ಕೊತೀನಿ. ಸೊ ನಾನು ಅದೇ ಹಾಸ್ಪಿಟಲ್ಲು ಮತ್ತು ನನಗೆ ಪ್ಯಾಷನೇಟ್ ಸರ್. ನಾನೀಗ ನಾವು ಇಷ್ಟ ಅಂತ ಬಂದಮೇಲೆ ನಾವು ಯಾವ ಕೆಲಸ ಕೂಡ ಕಷ್ಟ ಅಂತ ಫೀಲ್ ಆಗಬಾರ್ದು, ನಾವು ಅದನ್ನು ಮಾಡಲೇಬೇಕು ಅಂತ ಅನಿಸುತ್ತೆ ನನಗೆ. ಸೊ ಹಾಗಾಗಿ ಐ ಟ್ರೈ ಟು ಮ್ಯಾನೇಜ್ ಬೋತ್. ಇವತ್ತು ಕೂಡ ಈಗ ನನಗೆ ಅಪಾಯಿಂಟ್ಮೆಂಟ್ಸ್ ಇತ್ತು, ಬಟ್ ಅದನ್ನು ನಾಳೆಗೆ ಶೆಡ್ಯೂಲ್ ಮಾಡಿ ನಾನು ಮತ್ತೆ ಈಗ ಬಂದು. ಓಕೆ ಸರ್ ಪ್ಲೀಸ್. ನೀವೇನಾದರೂ ಹಂಟಿಂಗ್ ಮಾಡ್ತೀರಾ? ಹಂಟಿಂಗ್ ಸರಿ. ಸಿನಿಮಾದಲ್ಲಿ ನಮಸ್ತೆ, ನನ್ನ ಹೆಸರು ದೇವಯ್ಯ. ಸೊ ಈಗಷ್ಟೇ ನನಗೂ ಗೊತ್ತಾಗಿದ್ದು ಈ ಸಿನಿಮಾದಲ್ಲಿ ನಾನು ಪಾರ್ಟ್ ಆಫ್ ದ ಸಿನಿಮಾ ಅಂತ. ಬಟ್ ಏನು ಕ್ಯಾರೆಕ್ಟರ್ಸ್ ಅದೆಲ್ಲ ಏನೂ ಡಿಸ್ಕಷನ್ ಮಾಡಲಿಲ್ಲ. ಬಟ್ ಇವ್ರು ಹೇಳ್ದಂಗೆ ಈ ಒಂದು 2-3 ವರ್ಷದಿಂದ ಹಿಂದೆ ಕಿರಣ್ ಅವರು ಮತ್ತು ವೇದ್ ಅವರೆಲ್ಲ ನಾವು ಪರಿಚಯ ಆಗಿರೋದು. ಆಮೇಲೆ ರೇವನ್ ಸಿನಿಮಾದಲ್ಲಿ ನಾವೆಲ್ಲ ಒನ್ ಆಫ್ ದ ಲೀಡ್ಸ್ ಮಾಡಿರೋದ್ರಿಂದ ತುಂಬ ಹತ್ತಿರದಿಂದ ಕೆಲಸ ಮಾಡಿದ್ದೀವಿ. ಕಿರಣ್ ಆಗಿರ್ಬೋದು ಮತ್ತು ವೇದ್ ಆಗಿರ್ಬೋದು. ಸೊ ಅವ್ರ ಪೊಟೆನ್ಷಿಯಲ್ ಎಲ್ಲ ಮುಂಚೆನೇ ನಮಗೆ ಗೊತ್ತಿತ್ತು. ಆ್ಯಂಡ್ ಪ್ಯಾಷನೇಟ್ ಜನ, ಹೊಸಬರಾದರೂ ಸಿನಿಮಾ ಬಗ್ಗೆ ತುಂಬ ಪ್ಯಾಷನ್ ಇಟ್ಕೊಂಡು ಬಂದಿದ್ದಾರೆ. ಏನಾದರೂ ಒಂದು ಮಾಡಬೇಕು, ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಂದು ಹೆಸರು ಮಾಡಬೇಕು, ಸಿನಿಮಾ ಇಂಡಸ್ಟ್ರಿನ ಅಪ್ಗ್ರೇಡ್ ಮಾಡಿ ಒಂದು ಲೆವೆಲ್ಗೆ ತೊಗೊಳ್ಬೇಕು ಅನ್ನೋ ಒಂದು ಆಸೆ ಇಟ್ಕೊಂಡು ಬಂದಿದ್ದಾರೆ. ಸೊ ಡೆಫಿನೆಟ್ಲಿ ನನ್ನ ಕೈಲಾಗೋಂಥ ಪ್ರಯತ್ನ ನಾನು ಮಾಡೇ ಮಾಡ್ತೀನಿ. ಆಮೇಲೆ ನನ್ನ ಕೈಲಾಗುವಂಥ ಸಪೋರ್ಟ್ ಕೂಡ ನಾನು ಮಾಡೇ ಮಾಡ್ತೀನಿ. ಬಟ್ ಸಿನಿಮಾ ಬಗ್ಗೆ ನೀವು ಎಕ್ಸ್ಟ್ರಾ ಕೇಳಬೇಕಾದ್ರೆ ಸಿನಿಮಾ ಬಗ್ಗೆ ಅಷ್ಟು ನನಗೆ ಐಡಿಯಾ ಇಲ್ಲ. ನಮ್ಗೆ ಆಕ್ಚುಲಿ ಸಿನಿಮಾ ಬಗ್ಗೆ ಪೂರ್ತಿ ಏನೂ ಗೊತ್ತಿಲ್ಲ, ಅವರೇ ಹೇಳ್ಬೇಕೀಗ. ಸಡನ್ ಸರ್ಪ್ರೈಸ್ ತರ. ಸರ್ ಇಂಥದ್ದೊಂದು ಯಾವ್ದಾದ್ರು ಪಾತ್ರ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಹೇಗೆ ಅಂತ? ಇಲ್ಲ, ಎಕ್ಸ್ಪೆಕ್ಟೇಷನ್ ತುಂಬ ಇದೆ. ಬಟ್ ಇಲ್ಲಿ ಡಿಸ್ಕಷನ್ ಆಗದಿರೋದ್ರಿಂದ ನನಗೇನು ಗೊತ್ತಿಲ್ಲ ಕ್ಯಾರೆಕ್ಟರ್ಸ್ ಏನಿದೆ. ಅಂದರೆ ಈಗ ಕತೆ ಒನ್ಲೈನ್ ಕತೆನೂ ನಾನು ಕೇಳಿಲ್ಲ ಸರಿಯಾಗಿ. ಸೊ ಹಂಗಾಗಿ ಗೊತ್ತಿಲ್ಲ. ವಿಮೆನ್ ಓರಿಯೆಂಟೆಡ್ ಅಂತ ಗೊತ್ತು. ನನಗದು ಮ್ಯಾಟ್ರ್ ಆಗಲ್ಲ, ವಿಮೆನ್ ಓರಿಯೆಂಟೆಡ್ ಆಗಿದ್ರು ಮೇಲ್ ಆಗಿದ್ರು. ನನ್ನ ಕ್ಯಾರೆಕ್ಟರ್ ಮೇಲೆ ನನಗೆ ಇಂಪಾರ್ಟೆನ್ಸ್ ನನಗೆ ಇರೋದು. ಸೊ ಆ ಥರದೊಂದು ಪಾತ್ರ ನನಗೆ ಅಲೈನ್ಮೆಂಟ್ ಆದರೆ ಡೆಫಿನೆಟ್ಲಿ ಐ ವಿಲ್ ಬಿ ಅ ಪಾರ್ಟ್ ಆಫ್ ದಿಸ್ ಪ್ರಾಜೆಕ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು.